ಎಲ್ರಿಗೂ ನಮಸ್ಕಾರ. ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ, ಈಗ ಆಲ್ರೆಡಿ ನಿನ್ನೆಯಿಂದ ದೀಪಾವಳಿ ಹಬ್ಬ ಶುರುವಾಗಿದೆ. ಈ ದೀಪಾವಳಿ ಹಬ್ಬದಲ್ಲಿ ನಾವು ದೀಪಾವಳಿ ಹಬ್ಬ ಅಂತಂದರೆ ಒಂದು ಸಂತೋಷದ ವಿಚಾರ ಅಂದರೆ ಎಲ್ರಿಗೂ ಕೂಡ ಪಟಾಕಿಯನ್ನು ಹಚ್ಚಬೇಕು ಅಂತ ಹೇಳಿ. ಸೊ ಪಟಾಕಿಯಿಂದ ಎಷ್ಟೆಲ್ಲ ಮಾಲಿನ್ಯ ಆಗ್ತಿದೆ, ಶಬ್ದ ಮಾಲಿನ್ಯ ಆಗ್ತಿದೆ, ವಾಯು ಮಾಲಿನ್ಯ ಆಗ್ತಿದೆ. ಅದು ಒಂದು ಕಡೆ ಎಲ್ಲೋ ಒಂದು ಕಡೆ ನಮ್ಮ ಕ್ಯಾನ್ಸರ್ ಇಂಡೈರೆಕ್ಟ್ ಆಗಿ ಬರುವಂತಹ ಚಾನ್ಸಸ್ಗಳಿದೆ. ಆ ಸ್ಮೋಕಿಂದ, ಪಟಾಕಿಯಿಂದ ಬರುವಂತಹ ಸ್ಮೋಕಿಂದ ದಯವಿಟ್ಟು ಪರಿಸರ ಸ್ನೇಹಿ ದೀಪಾವಳಿ ಹಬ್ಬವನ್ನು ಎಲ್ಲರೂ ಕೂಡ ಆಚರಿಸೋಣ. ದೀಪಗಳಿಂದ ಅಲಂಕಾರವನ್ನು ಮಾಡಿ ದೀಪಾವಳಿ ಹಬ್ಬವನ್ನು ಆಚರಿಸಿ ಅಂಧಕಾರವನ್ನು ಕಳಿಬೇಕಾಗಿರುವಂಥದ್ದು ಬೆಳಕು, ಪಟಾಕಿಯಿಂದಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇವೆ. ದಯವಿಟ್ಟು ದೀಪಾವಳಿ ಹಬ್ಬವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸಿ ಅಂತ ಹೇಳ್ತಾ, ಇನ್ನೊಂದೇನೆಂದರೆ ಪಟಾಕಿ ಹೊಡಿಲೇಬೇಕು ಅಂತ ಏನಾದರೂ ಇದ್ದರೆ ದಯವಿಟ್ಟು ಮಾರುಕಟ್ಟೆಗಳಲ್ಲಿ ಗ್ರೀನ್ ಕ್ರ್ಯಾಕರ್ಸ್ ಅಂದರೆ ಹಸಿರು ಪಟಾಕಿಗಳು ಸಿಗ್ತಾ ಇದೆ, ಅದನ್ನು ಹಚ್ಚಿ. ಮತ್ತು ಸ್ಥಳೀಯ ಮಟ್ಟದಲ್ಲಿರುವಂತಹ ಕಾನೂನು ಏನು ಕೊಟ್ಟಿದೆ, ರಾತ್ರಿ 8ರಿಂದ 10 ಗಂಟೆ ತನಕ ಮಾತ್ರ ಪಟಾಕಿಗಳನ್ನು ಹಚ್ಚಬೇಕು ಅಂತೇಳಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೆ ಸ್ಥಳೀಯ ಪೊಲೀಸ್ ಇಲಾಖೆ ಮಾಹಿತಿಯನ್ನು ನೀಡಿರುವಂಥದ್ದು. ಅದೇ ರೀತಿ ಆ ಸಮಯವನ್ನು ಇದು ಮಾಡಿ, ಜೊತೆಗೆ ಹಾಸ್ಪಿಟಲ್ಸ್ಗಳು, ಶಾಲಾ ಆವರಣ ಮತ್ತು ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಇರುವಂತಹ ಕಡೆ ಬಿಟ್ಟು ಇತರ ಪ್ರದೇಶಗಳಲ್ಲಿ ನೀವು ಪಟಾಕಿಯನ್ನು ಹಚ್ಚಬೇಕಾಗಿ ವಿನಂತಿ ಮಾಡ್ಕೊಳ್ತಾರೆ. ಜೊತೆಗೆ ಇನ್ನೊಂದು ಏನಪ್ಪ ಅಂತಂದರೆ, ನಮ್ಮ ಮನೆಗಳಲ್ಲಿ ಎಲ್ಲರೂ ಕೂಡ ಮೂಕ ಪ್ರಾಣಿಗಳಿರ್ತವೆ. ಸೊ ಹಸು ಇರಬಹುದು, ನಾಯಿ ಇರ್ಬೋದು, ಮತ್ತು ಬೆಕ್ಕು ಇರ್ಬೋದು. ಸೊ ಅವೆಲ್ಲವೂ ಕೂಡ ಪಟಾಕಿ ಹಚ್ಚಿದ್ರಿಂದ ಅವುಗಳಿಗೆ ಶಬ್ದ ಆಗೋದಿಲ್ಲ, ತೊಂದರೆ ಆಗಬಹುದು. ಆ ದೃಷ್ಟಿಯಲ್ಲಿ ಅತಿ ಹೆಚ್ಚು ಬೆಳಕಿನ ಹಬ್ಬವನ್ನು ದೀಪಗಳಿಂದ ಅಲಂಕರಿಸಿ ದೀಪಾವಳಿ ಹಬ್ಬವನ್ನು ಮಾಡಬೇಕಾಗಿ ಮನವಿಯನ್ನು ಮಾಡ್ಕೊಳ್ತೇವೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇವೆ.